Exercise 4.2 first heading. ಏನು ಕೊಟ್ಟಿದ್ದಾನೆ ನೋಡ್ರಿ, ಲಿಸ್ಟ್ ದ ಔಟ್ಕಮ್ಸ್ ಯು ಕ್ಯಾನ್ ಸಿ ಇನ್ ದಿಸ್ ಎಕ್ಸ್ಪೆರಿಮೆಂಟ್. ಎರಡು ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾನೆ, ಅದರಲ್ಲಿ ಔಟ್ಕಮ್ ಅಂದ್ರೆ ಏನೇನು ಆನ್ಸರ್ ಪಾಸಿಬಲ್ ಆನ್ಸರ್ಸ್ ಬರ್ಬೋದು ಅಂತ ಕೇಳ್ತಾನೆ. ಓಕೆ, ಸ್ಪಿನ್ನಿಂಗ್ ಎ ವಿಲ್, ಇದರಲ್ಲಿ ಪಾಸಿಬಲ್ ಔಟ್ಕಮ್ ಏನೇನಿದೆ ಹೇಳ್ರಿ. ಪಾಸಿಬಲ್ ಔಟ್ಕಮ್. ಓಕೆ, ಈಗ ನೀವು ನೋಡಿದ್ರೆ ಈ ಆರೋ ಮಾರ್ಕ್, ಈಗ ನಾನು ಈ ವೀಲ್ನ ಸ್ಪಿನ್ ಮಾಡಿದ್ರೆ ಯಾವ್ದಾದ್ರ ಮೇಲೆ ನಿಲ್ಬೋದು? ಎ ಮೇಲೆ ನಿಲ್ಬೋದು, ಅಥವಾ ಬಿ ಮೇಲೆ ನಿಲ್ಬೋದು, ಇಲ್ಲ ಸಿ ಮೇಲೆ ನಿಲ್ಬೋದು, ಇಲ್ಲ ಅಂದ್ರೆ ಡಿ ಮೇಲೆ ನಿಲ್ಬೋದು. ಓಕೆ, ಇಲ್ಲಿ ಎರಡು ಸಾರಿ ಎ ಕೊಟ್ಟಿದ್ದಾನೆ, ಅದು ಎಲ್ಲಿ ನಿಂತರೂ ಕೂಡ ಎ ತಾನೆ ನಮಗೆ. ಓಕೆ, ಸೊ ಪಾಸಿಬಲ್ ಔಟ್ಕಮ್ ಎಷ್ಟು? 4 ಔಟ್ಕಮ್ಮು. ಯಾವ್ಯಾವು? ಎ ಬಿ ಸಿ ಡಿ. ಓಕೆ, ಈಗ ಬಿ ನೋಡಿ, ಸೆಕೆಂಡ್ ಸಿಚುವೇಶನ್, ಎರಡು ಕಾಯಿನು ಅಟ್ ಅ ಟೈಮ್ ಹಾಕಿದ್ರೆ ಸೊ ಏನೇನು ಆನ್ಸರ್ ಬರ್ಬೋದು? ಪಾಸಿಬಲ್ ಔಟ್ಕಮ್ ಏನೇನು ಬರ್ಬೋದು? ಓಕೆ, ಪಾಸಿಬಲ್ ಔಟ್ಕಮ್ ಏನೇನು ಬರ್ಬೋದು ಎರಡು ಕಾಯಿನ್ಸ್ ಹಾಕಿದಾಗ? ಓಕೆ, ಒಂದೇನು, ಇಬ್ರು ಹೆಡ್ ಬೀಳ್ಬೋದು. ಓಕೆ, ಇಲ್ಲ ಇಬ್ರು ಟೇಲ್ ಬೀಳ್ಬೋದು, ಇಲ್ಲ ಅಂದ್ರೆ ಒಂದು ಹೆಡ್ ಒಂದು ಟೇಲ್ ಬೀಳ್ಬೋದು, ಇಲ್ಲ ಅಂದ್ರೆ ಏನು, ಒಂದು ಟೇಲು ಒಂದು ಹೆಡ್ ಬೀಳ್ಬೋದು. ಓಕೆನಾ? ಸೊ ಎರಡು ಕಾಯಿನ್ ಹಾಕಿದಾಗ, ಓಕೆ, ಇಲ್ಲಿ ನೀವು ನೋಡಿದ್ರೆ ಇದು ಕಾಯಿನ್ ಒಂದು ರಿಸಲ್ಟು, ಇದು ಕಾಯಿನ್ ಟು ರಿಸಲ್ಟ್ ಅಂತ ಅನ್ಕೊಂಡ್ರೆ, ಓಕೆ, ಎರಡು ಹೆಡ್ ಬೀಳ್ಬೋದು, ಇಲ್ಲ ಎರಡು ಟೇಲ್ ಬೀಳ್ಬೋದು, ಒಂದು ಹೆಡ್ ಟೇಲು ಇಲ್ಲಾಂದ್ರೆ ಟೇಲು ಹೆಡ್ ಬೀಳ್ಬೋದು. ಇವು 4 ಪಾಸಿಬಲ್ ಔಟ್ಕಮ್ ಮಾತ್ರ ಬರುತ್ತೆ. ಓಕೆ, ಸೊ ನೀವು ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಕೂಡ 4 ಪಾಸಿಬಲ್ ಔಟ್ಕಮ್, ಇಲ್ಲಿ ಕೂಡ ಎ ಬಿ ಸಿ ಡಿ 4 ಪಾಸಿಬಲ್ ಔಟ್ಕಮ್.